ಯಜಮಾನ್ರೆ, ಊಟ ಮಾಡಕ್ಕೂ ಬರ್ದೆ ಏನ್ ಯೋಚನೆ ಮಾಡ್ತಿದ್ದೀರಾ? ಸುಮನ ನಡವಳಿಕೆ ನನ್ನನ್ನ ಕಟ್ ಹಾಕಿದೆ ನೈನಿ. ಬೆಂಕಿ ಹತ್ಕೊಳ್ದೆ ಇದ್ದಕ್ಕೆ ಸರಿ ಹೋಯ್ತು. ಇಲ್ದೆ ಹೋಗಿದ್ರೆ ನಾನ್ ಸುಟ್ಟು ಬೂದಿ ಆಗೋಗ್ತಿದ್ದೆ. ಸುಮ್ಮನಾಗ ಏನಾದ್ರು ತಲೆಗೆಲೆ ಕೆಟ್ಟಿದ್ಯಾ ನೈನಿ? ನನ್ ಮಗ ಬದ್ರಿನಾಥ ಏನ್ ಮಾಡಿದಾನೆ? ನನ್ನನ್ ಮುಗಿಸಿ ಅವನನ್ನ ಅನಾಥ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಅದೆಲ್ಲ ಆಗ್ದಿರೋ ಕೆಲ್ಸ ಅಕ್ಕ. ಸುಮನ ಹೀಗೆ ಮಾಡ್ತಾಳೆ ಅಂತ ನಿನಗೆ ಮೊದಲೇ ಗೊತ್ತಾಗಿರ್ಬೇಕಲ್ಲ ನೈನಿ. ಹೌದಲ್ವಾ ನೈನಿ? ಸ್ವಲ್ಪ ಆದ್ರೂ ಹಿಂಟ್ ಕೊಡ್ಬೇಕಿತ್ತು ತಾನೆ. ತಿಲೋತ್ತಮತ್ತೆ ಬರ್ಲಿಲ್ಲ ಅಂದ್ರೆ ಈ ತಲೆ ಕೆಟ್ಟ ಹಾಸಿನಿ ಈ ಮನೆಗ್ ಮಹಾರಾಣಿ ಆಗ್ಬಿಡ್ತಾಳೆ ಅಂತ ಟೆನ್ಷನ್ ಏನಾದ್ರೂ ಆಗ್ತಿದ್ಯಾ ನಿನಗೆ? ಅಕ್ಕ, ಯಾಕೆ ಹಾಗನ್ಕೋತೀಯ? ನೀನು 100 ವರ್ಷ ಬಾಳ್ ಬದುಕ್ಬೇಕು. ಯಾವ್ದಾದ್ರೂ ಅಪಾಯ ಬಂದ್ರೆ ನನ್ ಪ್ರಾಣನ ಒತ್ತೆ ಇಟ್ಟು ನಿನ್ನ ಕಾಪಾಡ್ತೀನಿ. ನನ್ನ ಆಯಸ್ಸನ್ನು ನೀನೇ ತಗೊಂಡ್ರೆ ಪರವಾಗಿಲ್ಲ ಅನ್ಕೊಳ್ಳೋಳ್ ನಾನು. ನಿನ್ ಬಗ್ಗೆ ನನಗ್ ಗೊತ್ತು ನೈನಿ, ಸುಮ್ನೆ ಹೇಳ್ದೆ. ನನ್ಗ ಆತರ ಕಾಲ್ ಎಳಿಯೋದ್ ಅಭ್ಯಾಸ ಅಲ್ವಾ? ಇದೆಲ್ಲ ಹಾಗಿರ್ಲಿ, ಮಕ್ಕಳು ಮನೆಗೆ ಬರೋದು ಇನ್ನೂ ತಡ ಆದ್ರೆ ಇಲ್ದೇ ಇರೋ ಸಮಸ್ಯೆಗಳು ಎದುರಾಗೋ ಥರ ಇದೆ. ನಾಳೆ ಬೆಳಗ್ಗೆ ಬರ್ತಾರಲ್ವಾ? ನಾಳೆ ಬೆಳಗ್ಗೆ ಬರ್ತಾರಾ? ಯಾರು ಹೇಳಿದ್ರಕ್ಕ? ಹಾ, ಯಾರಾದ್ರೂ ಹೇಳಿದ್ರೆ ನಾನ್ ನಂಬ್ತೀನಾ? ಕೆಲವೊಂದ್ ವಿಷಯ ನಿನಗ್ ಮೊದ್ಲೇ ಗೊತ್ತಾಗೋತಾರ, ಕೆಲವೊಂದ್ ಏನಾದ್ರೂ ನಾನ್ ಹೇಳಿದ್ರೆ ನಿಜ ಆಗೋಗುತ್ತೆ ನೈನಿ. ನಿನಗ್ ಗೊತ್ತಲ್ವಾ, ನನ್ನ ನಾಲ್ಗೆ ಮೇಲೆ ಮಚ್ಚೆ ಇದೆ. ನಿನ್ ಬಾಯಿ ಹರಕೆಯಿಂದ ಹಾಗೆ ಆದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ. ತಿಲೋತ್ತಮ ಅತ್ತೆ ಸ್ವಲ್ಪ ತಡವಾಗಿ ಬಂದ್ರೂ ಪರವಾಗಿಲ್ಲ, ಮಕ್ಕಳಂತೂ ಬೇಗ ಬರ್ತಾರಲ್ವಾ? ಇಬ್ರಲ್ವಾ ವಿಶಾಲ್? ಅದಕ್ಕೆ ಹೋಗಿದ್ದು ಇಬ್ರೇ ಅಂದಮೇಲೆ 3 ಬರ್ತಾರಾ? ಹೇಳಕ್ಕಾಗಲ್ಲ. ಈ ಮನೆ ಬೃಂದಾವನ ತರ ಎಲ್ರನ್ನೂ ವೆಲ್ಕಮ್ ಮಾಡುತ್ತೆ.